ರಾಜಕೀಯ ಹೇಗೆ ಅಂತಂದರೆ ಅವರ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಮಾತ್ರ ಅದು ರಾಜಕೀಯ. ಎದುರಾಳಿಗಳ ವಿಚಾರದಲ್ಲಿ ಬಂದಾಗ ಇಲ್ಲ ಇಲ್ಲ ಅವರು ಹಾಗೇನೇ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದೇ ನಿಜವಾದ ರಾಜಕೀಯ. ಇನ್ನು ಇದರ ಮುಂದುವರೆದ ಭಾಗದಲ್ಲಿ ಮತ್ತೆ ಸಿಎಂ ಆಸೆಯನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ. ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ಹೋರಾಡ್ತಾ ಇದ್ದೀನಿ. ನಾನು ಇಲ್ಲಿಗೆ DCM ಆಗಿ ಬಂದಿಲ್ಲ, ಶಾಸಕನಾಗಿ ಬಂದಿದ್ದೇನೆ. ಕನಕಪುರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಪರೋಕ್ಷವಾಗಿ ಸಿಎಂ ಆಸೆಯನ್ನ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ. ಕನಕಪುರದ ಜನ ನಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಮತ್ತೆ ಸಿಎಂ ಆಸೆಯನ್ನ ಹೇಗೆ ಉಪಮುಖ್ಯಮಂತ್ರಿಗಳು ಬಿಚ್ಚಿಟ್ಟಿದ್ದಾರೆ ನೋಡಿ. ಎಲ್ಲ ಸೇರಿ ಚೆನ್ನಾಗಿ ಬದುಕಬೇಕು, ಈ ತಾಲೂಕಿಗೆ ಒಂದು ದೊಡ್ಡ ಆಸ್ತಿ ಆಗಬೇಕು. ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಕೂಡ ನಿಮ್ಮ ಸೇವಕನಾಗಿ ನಿಮಗೆಲ್ಲ ಶುಭ ಹಾರೈಸಲಿಕ್ಕೆ ನಿಮ್ಮ ಜೊತೆಲಿದ್ದೇನೆ ಅಂತೇಳಿ, ನಿಮ್ಮ ಬದುಕು ಒಳ್ಳೇದಾಗಲಿ ಅಂತೇಳಿ ನಿಮ್ಮ ಜ್ಯೋತಿಯನ್ನು ಭಾಳ ಸಂತೋಷದಿಂದ ಹಚ್ಚಿದ್ದೇನೆ. ಇನ್ನೊಂದು ದಿನ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಬಂದು ಅನೇಕ ವಿಚಾರನ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನೀವು ಯಾವಾಗಲೂ ಕೂಡ ನನ್ನ ಜೊತೆಲಿ ಇದ್ದು ನನ್ನ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆ. ತಾವೆಲ್ಲ ಸೇರಿ ಚೆನ್ನಾಗಿ ಬದುಕಬೇಕು, ಈ ತಾಲೂಕಿಗೆ ಒಂದು ದೊಡ್ಡ ಆಸ್ತಿ ಆಗಬೇಕು. ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಕೂಡ ನಿಮ್ಮ ಸೇವಕನಾಗಿ ನಿಮಗೆಲ್ಲ ಶುಭ ಹಾರೈಸಲಿಕ್ಕೆ ನಿಮ್ಮ ಜೊತೆಲಿದ್ದೇನೆ ಅಂತೇಳಿ, ನಿಮ್ಮ ಬದುಕು ಒಳ್ಳೇದಾಗಲಿ ಅಂತೇಳಿ ನಿಮ್ಮ ಜ್ಯೋತಿಯನ್ನು ಭಾಳ ಸಂತೋಷದಿಂದ ಹಚ್ಚಿದ್ದೇನೆ. ಇನ್ನೊಂದು ದಿನ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಬಂದು ಅನೇಕ ವಿಚಾರನ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನೀವು ಯಾವಾಗಲೂ ಕೂಡ ನನ್ನ ಜೊತೆಲಿ ಇದ್ದು ನನ್ನ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆ. ಬಹುತೇಕರಿಗೆ ಮುಖ್ಯಮಂತ್ರಿ ಆಗುವಂಥ ಆಸೆ ಇರುತ್ತೆ. ಅವರು ರಾಜಕೀಯಕ್ಕೆ ಬಂದಾಗಲೇ ಸುಮ್ಮನೆ ಏನು ಪಾಡಿಗೆ ಸುಮ್ಮನೆ ರಾಜಕಾರಣಿ ಅಂತ ಅನಿಸ್ಕೊಂಡು ಹೋಗಿ ಬಂದಿರ್ತಾರೆ. ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಅವಕಾಶ ಸಿಕ್ಕಾಗ ಏನೆಲ್ಲ ಪೊಸಿಷನ್ಗಳದೆಲ್ಲ ಸಿಗಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ತಪ್ಪೇನಿದೆ ಅದರಲ್ಲಿ? ಅವಕಾಶ ಯಾವಾಗ ಸಿಗುತ್ತೆ ಕಾಯಬೇಕಷ್ಟೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೀವಿ.